ವೆಲ್ಕಮ್ ಟು ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸ್ವಲ್ಪ ವೀಡಿಯೋಸ್ ನೋಡಿ ಅಬ್ಸರ್ವ್ ಮಾಡ್ತಿದ್ದೆ. ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಬಂದಿದ್ದೀನಿ. ಏನು ಅಂತಂದರೆ ಪ್ರತಾಪ್ ಬಗ್ಗೆ. ಬಿಗ್ ಬಾಸ್ ಮನೆ ಹೋಗಿದ್ದೀನಲ್ಲ, ಡ್ರೋನ್ ಪ್ರತಾಪ್, ಅವನ ಬಗ್ಗೆನೇ ಬಂದಿರೋದು. ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಗಳು ಅವನ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ. ತಪ್ಪು ತಪ್ಪು ತಪ್ಪು, ಬಾಡಿಗೆ ಕಟ್ಟಿಲ್ಲ, ಅಲ್ಲಿ ಯಾರೋ ಮಹಾರಾಷ್ಟ್ರದಲ್ಲಿ ಮೋಸ ಮಾಡಿದ್ದಾನೆ, ಅದು ನಾನು ವಿಡಿಯೋ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಹೌದಪ್ಪ, ಅವ್ನು ತಪ್ಪು ಮಾಡಿದ್ದಾನೆ, ಒಪ್ಕೊಂಡಿದ್ದಾನಲ್ಲ, ಅವನಿಗೊಂದು ಅವಕಾಶ ಕೊಡ್ಬೇಕು ತಾನೆ. ನಾನು ಇವಾಗ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಿದೆ, ಅದು ಹೆಸರುಗಳು ಹೇಳಲ್ಲ ನಾನು, ಅವ್ರಿಗೊಂದು ಕ್ವಶನ್ಗಳು ಕೇಳ್ತಾ ಇದ್ದೀನಿ. ಇವತ್ತು ಬಂದು ಪ್ರತಾಪ್ ಸಿಗ್ದ ಅಂದ್ಬಿಟ್ಟು ಅವನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಿರಲ್ಲ, ಸ್ವಾಮೀಜಿ ಬಗ್ಗೆ ವಿಡಿಯೋ ಮಾಡೋಕ್ಕೆ ಅವರೆಷ್ಟು ಕೆಟ್ಟ ಕೆಲಸ ಮಾಡಿ ಜೈಲಿಗೆಲ್ಲ ಹೋಗಿ ಬಂದಿದ್ದಾರೆ. ಅವ್ರು ಒಪ್ಕೊಂಡವ್ರ? ನಾವು ಮಾಡಿದ್ವಿ ಅಂತ ಒಪ್ಕೊಂಡಿದ್ದಾರಾ? ಅಂಥವ್ರ ಬಗ್ಗೆ ವಿಡಿಯೋ ಮಾಡಿ ಯಾಕೆ ತಾಕತ್ತಿಲ್ವ ಮಾಡೋದಕ್ಕೆ ವಿಡಿಯೋನ? ಇವನು ಯಾರೋ ಅಮಾಯಕ ಸಿಗ್ದ ಪ್ರತಾಪ್, ಅವನು ಹಂಗಂತೆ ಗುರು, ಇವ್ನು ಹಿಂಗಂತೆ ಗುರು, ಅಬ್ಬಾ. ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಹೇಳೋದಕ್ಕೆ ಮುಂಚೆ ನಾವು ಕರೆಕ್ಟಾಗಿದ್ದೀವಾ ಅದು ತಿಳ್ಕೊಂಡು ವಿಡಿಯೋ ಮಾಡಿ. ಪ್ರತಾಪ್ ತಪ್ಪು ಮಾಡ್ದ, ಇಡೀ ಕರ್ನಾಟಕ ಜನ ನೋಡ್ತು, ಬೈದ್ರು, ಉಗಿದ್ರು. ಅದಕ್ಕಾಗಿ ಅವ್ರ ಅಪ್ಪ ಅಮ್ಮನ ಬಿಟ್ಟು 3 ವರ್ಷ ಹೊರಗಡೆ ಇದ್ದ ಅವನು. ಅವ್ರ ಅಪ್ಪ ಅಮ್ಮ ಕೂಡ ಅವನು ಒಳಗಡೆ ಸೇರಿಸ್ಕೊಂಡಿರ್ಲಿಲ್ಲ. ಈಗ ಅವ್ನಿಗೆ ಒಳ್ಳೆ ವೇದಿಕೆ ಸಿಕ್ಕಿದೆ, ಬಿಗ್ ಬಾಸ್ ಅನ್ನೋ ವೇದಿಕೆ. ಅಲ್ಲೋಗಿ ಒಂದು ತಪ್ಪಾಯ್ತು ಅಂತ ಒಪ್ಕೊಂಡ. ಮುಂದಕ್ಕೆ ನೋಡೋಣ ಗುರು, ಬಿಗ್ ಬಾಸ್ ಹೊರಗಡೆ ಬಂದಮೇಲೆ ಆಮೇಲೆ ವಿಡಿಯೋ ಮಾಡಿ. ಮತ್ತೆ ಅದೇ ದಾರಿ ಬಂದಿದ್ದಾನ, ಇಲ್ಲ ಅದೇ ರೀತಿ ಹಾಡ್ತಾ ಇದ್ದಾನ ಅಂತ. ಒಳ್ಳೆಯವನಾದರೆ ಅವನನ್ನ ನಾವು ಕೂಡ ಕ್ಷಮಿಸಿ ಅವ್ನು ಒಳ್ಳೆ ದಾರಿ ಹೋಗೋದಕ್ಕೆ ಬಿಟ್ಕೊಂಡು ಕೊಡೋಕ್ಕೆ ಹೊರ್ತು ಮತ್ತೆ ಅವನು ಸಾಚನ ಇವನ್ನ ಮಹಾರಾಷ್ಟ್ರ ಹುಡುಗಂಗೆ ಮೋಸ ಮಾಡಿದ್ದಾನೆ, 7 ತಿಂಗಳು ಬಾಡಿಗೆ ಕಟ್ಟಿಲ್ಲ. ನೀನು ಕಟ್ತೀನಪ್ಪ ಬಾಡಿಗೆ? ನೀನು ಕಟ್ತೀಯ ಬಾಡಿಗೆ? ಅಲ್ಲ ಗುರು, ಸ್ವಾಮೀಜಿ ಎಷ್ಟೋ ಹುಡುಗಿ ಇಟ್ಕೊಂಡು ಏನೋ ಮಾಡ್ದ ಅಂದ್ಬಿಟ್ಟು ಜೈಲಿಗೆ ಹೋದ ಅವನು. ಹೊರಗಡೆ ಬಂದು ಒಪ್ಕೊಂಡ. ಆದರೂ ನೀವು ಅವ್ರ ಬಗ್ಗೆ ವಿಡಿಯೋ ಮಾಡಲ್ಲ. ರಾಜಕಾರಣಿಗಳು ಬರೇ ಸುಳ್ಳು ಹೇಳ್ಕೊಂಬಂದರು, ಇವತ್ತಿಗೂ ಸುಳ್ಳು ಹೇಳ್ತಾನೆ ಇದ್ದಾರೆ. ಅವ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ? ಯಾವನೊಬ್ಬ ಅಮಾಯಕ ಸಿಗ್ದ ಅಂದ್ಬಿಟ್ಟು ಅವನ್ನ ಹಾಕೊಂಡು ಉಜ್ಜೋದೇ. ಏನಕ್ಕೆ ಮಾಡ್ತೀರಾ? ಎಲ್ಲರಿಗೂ ಹೇಳ್ತಲ್ಲ, ಒಂದು ಯೂಟ್ಯೂಬ್ ಚಾನಲ್ ಇದೆ, ಹೆಸರು ಹೇಳಲ್ಲ, ಅದು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಯಾವುದು ಅಂತ. ಅದು ನನಗೆ ತುಂಬ ಬೇಜಾರಾಗ್ತಾ ಇರೋದು ಏನು ಗೊತ್ತಾ? ಒಪ್ಕೊಂಡಿರೋರನ್ನ ಬಿಡಿ, ಮುಂದಕ್ಕೆ ಬದುಕಲಿ, ಬೇಡ ಅಂತ ಹೇಳಲ್ಲ. ಒಪ್ಕೊಳ್ದೇ ಇರೋರನ್ನ ವಿಡಿಯೋ ಮಾಡಿ ಹಾಕಿ, ಜನಗಳು ನೋಡ್ತಾರೆ. ಅವನು ಯಾರೋ ಒಬ್ಬ ಹೇಳ್ತಾನೆ ಅವನನ್ನ ಮಹಾತ್ಮನ. ನೀನು ಮಹಾತ್ಮನ ಗುರು? ಯಾಕೆ ಗುರು, ರಾಜಕಾರಣಿ ಬಗ್ಗೆ, ಸ್ವಾಮೀಜಿಗಳ ಬಗ್ಗೆ ವಿಡಿಯೋ ಮಾಡೋಕ್ಕೆ ತಾಕತ್ತಿಲ್ಲ ಗುರು? ಹೇಳು ಗುರು, ಆಯಿತು. ಈಗ ಈ ಕಳ್ಳ ಅಂತ ಒಪ್ಕೊಂಡ್ಮೇಲೆ ಬಿಡಬೇಕು. ಮುಂದಕ್ಕೆ ಅವನು ಕಳ್ತನೇ ಮಾಡ್ತಾನ, ಇಲ್ಲ ಒಳ್ಳೆಯ ರೀತಿ ಬದುಕ್ತಾನ ಅಂತ. ಇಲ್ಲ ಗುರು, ನೀನು ಕಳ್ತನೇ ಮಾಡ್ಬಿಟ್ಟಿದ್ದೆ ಗುರು, ನೀನು ಕಳ್ಳನೇ ಗುರು, ನೀನು ಕಳ್ತನ ಮಾಡದೇ ಇರೋ ಕಳ್ಳನೇ ಗುರು ಅಂತ ನೀವೇ ಅವನು ಅಂತ ಇದ್ರೆ ಅವನು ಎಲ್ಲಿ ಗುರು ಬುದ್ಧಿ ಕಲ್ತ್ಕೋತಾನೆ? ಎಲ್ಲಿ ಕಲ್ತ್ಕೋತಾನೆ ಬುದ್ಧಿ? ಅಂತ ವೇದಿಕೆಯಲ್ಲಿ ಹೋಗಿ ತಪ್ಪಾಯ್ತು ಅಂತ ಒಪ್ಕೊಂಡ ಮೇಲೂ ಸ್ವಲ್ಪ ಪಾಸಿಟಿವ್ ಮಾತಾಡಿ ಅವನ ಬಗ್ಗೆ. ಅವನಿಗೂ ಫ್ಯೂಚರ್ ಇದೆ, ಲೈಫ್ ಇದೆ, ತಂಗಿ ಇದ್ದಾಳೆ, ಅಪ್ಪ ಅಮ್ಮ ಇದ್ದಾರೆ. ಒಂದು ವಿಷಯ ಇಟ್ಕೊಂಡು ಇಷ್ಟೊಂದೆಲ್ಲ ಎಳಿಬಾರ್ದು. ಕಾರಣ ಕೊಡಕ್ಕೆ ಹೋದರೆ ಬೇಜಾನ್ ಜನದ್ದು ಏನೋ ಇದೆ ವಿಷಯಗಳು, ಟಿ ವಿಲಿ ಈಗಲೂ ಬರ್ತಾನೆ ಇದೆ. ಅವ್ನು ಹಂಗೆ ಮಾಡ್ದ, ಹಿಂಗೆ ಮಾಡ್ದ, ಈ ಸ್ವಾಮೀಜಿ ಹಂಗೆ ಮಾಡ್ದ, ಈ ರಾಜಕಾರಣಿ ಹಿಂಗೆ ಮಾಡ್ದ ಅಂತ. ಅದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲಲ್ಲ. ಒಂದು ಸ್ವಾಮೀಜಿ ಓಡೇ ಹೋಗ್ಬಿಟ್ಟ ದೇಶಾಂತರ ಬಿಟ್ಟು. ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದೀರಾ? ಅವ್ನು ತಪ್ಪು ಒಪ್ಕೊಂಡಿದ್ದಾನೆ ಅವನು. ಈಗಲಾದ್ರೂ ಪ್ರತಾಪ್ ಬಗ್ಗೆ ನೆಗೆಟಿವ್ ಮಾತಾಡೋದನ್ನ ಬಿಡಿ. ನೋಡೋಣ ಹೊರಗಡೆ ಬಂದಮೇಲೆ ಅವ್ನು ಯಾವ ರೀತಿ ಇರ್ತಾನೆ, ಅವ್ನ ವರ್ತನೆ ಹೀಗೆ. ಹೇಳೋಕ್ಕಾಗಲ್ಲ, ತುಂಬ ಬೇಜಾರಾಗುತ್ತೆ. ಒಬ್ಬ ಮನುಷ್ಯ ಒಳ್ಳೆನಾಗ್ತಾನೆ ಅಂದರೆ ಯಾರೂ ಬಿಡ್ತಾ ಇಲ್ಲ.
ಅದೇ ಕೆಟ್ಟನಾಯ್ತಾನೆ ಅಂದರೆ ಸಾಕು ಕಾಯ್ತಾ ಇರ್ತಾರೆ ವಿಡಿಯೋ ಮಾಡೋದಕ್ಕೆ. ವಿಡಿಯೋ ಮಾಡಿ ಪಬ್ಲಿಷ್ ಮಾಡಿಬಿಡೋಣ, ಫೇಮಸ್ ಆಗಿಬಿಡೋಣ, ವ್ಯೂಸ್ ಬರಲಿ ಸಾಕು. ಪಾ ನಮ್ಮ ಜನಗಳೇ ಹಿಂಗೋ, ಇಲ್ಲ ಅಂತಂದರೆ ನಡೀತಾ ಇರೋದೇ ಹಿಂಗೋ. ಇದ್ರ ಬಗ್ಗೆ ಹೇಳೋದಕ್ಕಾಗ್ತಾಯಿಲ್ಲ. ಸರಿ ಫ್ರೆಂಡ್, ಇದ್ರ ಬಗ್ಗೆ ನಾನು ಮಾತಾಡಿರೋದು ನನಗೆ ಸರಿ ಅಂತ ಅನ್ನಿಸ್ತಿದೆ. ನಾನು ಒಬ್ಬ ಕನ್ನಡಿಗನಾಗಿ ನಿಮಗೇನು ಅನ್ನಿಸ್ತಿದೆ ಅನ್ನೋದು ಕಮೆಂಟಲ್ಲಿ ಹಾಕಿ. ಅವನಿಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಇಂಥವ್ರ ಬಾಯಿ ಮುಚ್ಚೋದಕ್ಕೆ. ಅದು ಮಾಡ್ತಾನ ಮಾಡಲ್ವ ಅನ್ನೋದು ನೀವು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ಹಾಗೆ ಫ್ರೆಂಡ್, ಸಬ್ಸ್ಕ್ರೈಬ್, ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು. ಥ್ಯಾಂಕ್ ಯು ಫ್ರೆಂಡ್. ಅಲ್ಲ ಒಂದು ನಿಮಿಷ ಫ್ರೆಂಡ್, ಕೆಲವೊಬ್ರು ಇದ್ದಾರೆ, ಅವ್ರಿಗೆ ಸ್ವಲ್ಪ ಹೇಳಿ ಫ್ರೆಂಡ್, ಅವ್ರು ಕಮೆಂಟಲ್ಲಿ ಹಾಕಿ ಹೇಳಿ ಬೇಡ ಬಿಡು ಅಂತ. ಥ್ಯಾಂಕ್ ಯು ಫ್ರೆಂಡ್.